ನಿನ್ನೆ ರಾತ್ರೋರಾತ್ರಿ ಬಂಗಾರ ಮತ್ತು ಬೆಳ್ಳಿ ಎರಡೂ ಬೆಲೆ ಕೂಡ ಭಾರಿ ಒಂದು ಇಳಿಕೆ ಆಗೋದ್ರ ಮೂಲಕ ಗ್ರಾಹಕರಿಗೆ ಒಂದು ಸಂತೋಷದ ಸುದ್ದಿ ಬಂದಿದೆ. ನೀವು ಕೂಡ ಒಡವೆ ಆಭರಣ ಪ್ರಿಯರಾಗಿದ್ರೆ, ಚಿನ್ನಾಭರಣ ಪ್ರಿಯರಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಇವತ್ತು ಬಂಗಾರ ಎಷ್ಟು ಇಳಿಕೆ ಆಗಿದೆ, ಮುಂದೆ ಮತ್ತಷ್ಟು ಇಳಿಕೆ ಆಗುತ್ತಾ ಅಥವಾ ಮತ್ತೆ ಬಂಗಾರ ಏರಿಕೆ ಆಗುತ್ತಾ? ವೀಕ್ಷಕರೇ, ಒಂದು ಕಡೆಗೆ ಜಾಗತಿಕ ಯುದ್ಧ ಪರಿಣಾಮ ಬಂಗಾರ ಬೆಳ್ಳಿ ಭಾರಿ ಏರಿಳಿತ ಆಗ್ತಾ ಇದೆ. ಆದ್ರೆ ಒಂದು ವಾರದಿಂದ ಭಾರಿ ಇಳಿಕೆ ಆಗ್ತಾ ಇದ್ದ ಚಿನ್ನ ಈಗ ಮತ್ತೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರದಿಂದ ಯಾವ ಹೊಸ ನಿಯಮಗಳು ಪ್ರಾರಂಭವಾಗ್ತಾ ಇದ್ದಾವೆ. ನೀವು ಮನೆಯಲ್ಲಿ ಎಷ್ಟು ಬಂಗಾರವನ್ನ ಇಟ್ಕೋಬಹುದು, ಅಂದ್ರೆ ಯಾವುದೇ ಒಂದು ಪ್ರೂಫ್ ಇಲ್ಲದೆ ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಬಂಗಾರ ಇಟ್ಕೋಬಹುದು, ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ, ನಿಯಮಗಳು ಏನು, ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಬಂಗಾರ ಖರೀದಿ ಮಾಡುವವರು ಎಲ್ಲಿ ಮೋಸ ಹೋಗ್ತಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಅಪ್ಡೇಟ್ ಕೊಡಲಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಕಡಿಮೆ ಬೆಲೆಗೆ ಬಂಗಾರವನ್ನ ನೀವು ಯಾವ ತರ ಖರೀದಿ ಮಾಡಬಹುದು, ಒಂದು ಸೀಕ್ರೆಟ್ ಟ್ರಿಕ್ ಕೂಡ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಾವು ಹೇಳಲಿದ್ದೇವೆ. ಸೊ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಲೇಬೇಡಿ. ಮುಂದೆ ಬರೋ ದಿನಗಳಲ್ಲಿ ಬಂಗಾರದ ಬೆಲೆ ಏನಾಗಬಹುದು, ತಜ್ಞರ ಪ್ರಕಾರ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ವೀಕ್ಷಕರೇ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ ಕಮೆಂಟ್ ಮೂಲಕ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡವರು ಕೂಡ ಖರೀದಿ ಮಾಡಿರ್ಬೇಕು, ಆ ಒಂದು ಬೆಲೆಯನ್ನ ಕಮೆಂಟ್ ಮಾಡಿ. ನೀವು ನಮಗೆ ಕೇಳೋದಾದ್ರೆ ನಮ್ಮ ಪ್ರಕಾರ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಆದ್ರೆ ಬಡ ಜನರು ಕೂಡ ಖರೀದಿ ಮಾಡಬಹುದು. ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಿಮಗೆಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದ. ಹಾಗೆ ವಿಡಿಯೋಗೂ ಕೂಡ ತುಂಬಾ ಜನ ಲೈಕ್ ಮಾಡ್ತಾ ಇದ್ದಾರೆ, ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ. ಬನ್ನಿ ಈಗ ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ, ಇನ್ನು ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತಾ, ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ದೇಶದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ದಾಳಿ ಹಿನ್ನೆಲೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಏರಿಕೆ ಆಗ್ಬೇಕಾಗಿತ್ತು. ಮೊದಲಿಗೆ ಬೆಳ್ಳಿ ಕೂಡ 4 ಲಕ್ಷ ರೂಪಾಯಿ ದಾಟುತ್ತೆ ಅಂತ ತಜ್ಞರೇ ಹೇಳಿದ್ರು. ಆದ್ರೆ ಈಗ ಎಲ್ಲಾ ಕೂಡ ಉಲ್ಟಾ ಹೊಡೆದಿದೆ ವೀಕ್ಷಕರೇ. ಬೆಳ್ಳಿ 4 ಲಕ್ಷ ರೂಪಾಯಿ ಅಲ್ಲ, 3 ಲಕ್ಷ ರೂಪಾಯಿನೂ ಅಲ್ಲ, 2,50,000 ರೂಪಾಯಿ ಗಡಿಗೆ ಬಂದು ನಿಂತಿದೆ. ಹೌದು, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಿ ಬೆಲೆ ಈಗ 2,60,000 2,70,000 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಬೆಲೆ ಇಳಿಕೆ ಆಗುತ್ತಾ? ಒಂದು ಕಡೆಗೆ US ಡಾಲರ್ ಇಂಡೆಕ್ಸ್ ಏನಿದೆ ನೋಡಿ, ಅಂದ್ರೆ ಅಮೆರಿಕನ್ ಡಾಲರ್ ಇಂಡೆಕ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಈ ಒಂದು ಯುದ್ಧದಲ್ಲಿ ಅಮೆರಿಕದವರು ಕೂಡ ಭಾಗಿಯಾಗಿದ್ದು ಅಮೆರಿಕ ಈ ಒಂದು ಯುದ್ಧ ಗೆಲ್ಲೋ ಸಾಧ್ಯತೆ ಇದೆ. ಹೀಗಾಗಿ ಡಾಲರ್ ಬಲವಾಗ್ತಾ ಇದೆ ವೀಕ್ಷಕರೇ. ಇನ್ನು ಅಮೆರಿಕನ್ ಇಂಟ್ರೆಸ್ಟ್ ರೇಟ್ಸ್ ಮೇಲೂ ಕೂಡ ಬಂಗಾರ ಬೆಳ್ಳಿ ಬೆಲೆ ನಿರ್ಧಾರವನ್ನ ಮಾಡಲಾಗುತ್ತೆ. ಸೊ ಈಗ ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. US ಡಾಲರ್ ತುಂಬಾನೇ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಾ ಇದೆ ವೀಕ್ಷಕರೇ. ಇದು ಒಂದು ಕಡೆಗೆ ಒಂದು ಬೆಳ್ಳಿ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಲಿದೆ. ಹಾಗಾದ್ರೆ ಬೆಳ್ಳಿ ದರ ಇವತ್ತು ಎಷ್ಟು? 2,75,000 ರೂಪಾಯಿ 1 ಕೆಜಿಗೆ. ಅಂದ್ರೆ ಹೋದ ವಾರ 3,30,000 ರೂಪಾಯಿ ಇದ್ದ 1 ಕೆಜಿ ಬೆಳ್ಳಿ ಇವತ್ತು 2,75,000 ರೂಪಾಯಿ ಅಂತ ಲೆಕ್ಕ ಹಾಕಿ ಇಲ್ಲಿ 10 ದಿನದಲ್ಲಿ ಬರೋಬ್ಬರಿ 40,000-45,000 ರೂಪಾಯಿಯಷ್ಟು ಬೆಳ್ಳಿ ಬೆಲೆಯಲ್ಲಿ ಭರ್ಜರಿ ಒಂದು ಇಳಿಕೆ ಕಂಡಿರುವಂತದ್ದು. 10 ದಿನದ ಹಿಂದೆ ಈಗ ಕಂಪೇರ್ ಮಾಡಿದ್ರೆ ಇದು ಬೆಳ್ಳಿ ಖರೀದಿ ಮಾಡೋದಕ್ಕೆ ಒಂದು ಸರಿ ಸಮಯನಾ? ಇಲ್ಲ ವೀಕ್ಷಕರೇ, ಇನ್ನೂ ಬೆಲೆ ಇಳಿಕೆ ಆಗ್ಬಹುದು, ಇನ್ನೂ ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ. ಬೆಳ್ಳಿ ರೇಟ್ 2,80,000 ರೂಪಾಯಿ ಟಚ್ ಆಗ್ತಾ ಇದ್ದಂತೆ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಳ್ಳಿ ಸಪ್ಲೈ ಜಾಸ್ತಿ ಆಗ್ತಾ ಇದೆ, ಡಿಮ್ಯಾಂಡ್ ಕಡಿಮೆ ಆಗಿದೆ. ಸೊ ವೀಕ್ಷಕರೇ, ಬೆಲೆ ಮತ್ತೆ ಇಳಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ರೇಂಜ್ ಬೌಂಡ್ ಆಗಿದೆ. ಇನ್ನು ಬಂಗಾರದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನಾವು ಬಂಗಾರದ ಬೆಲೆ ಹೇಳೋಕ್ಕಿಂತ ಮುಂಚೆ ನೀವು ಬಂಗಾರವನ್ನ ಯಾವ ತರ ಖರೀದಿ ಮಾಡಬೇಕು, ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬೇಕು, ಯಾವ ತಪ್ಪು ಮಾಡಬಾರ್ದು ಮತ್ತು ಮುಖ್ಯವಾಗಿ ಬಂಗಾರದ ಹೊಸ ನಿಯಮಗಳೇನು ಅದನ್ನು ಕೂಡ ವಿಡಿಯೋದಲ್ಲಿ ಕವರ್ ಮಾಡಿರ್ತೇವೆ. ಮೊದಲಿಗೆ ವೀಕ್ಷಕರೇ, ಸರ್ಕಾರದ ಒಂದು ನಿಯಮದ ಪ್ರಕಾರ ಹೇಳೋದಾದ್ರೆ ಯಾರು ಎಷ್ಟು ಬಂಗಾರವನ್ನ ಇಟ್ಕೋಬಹುದು, ವಿತೌಟ್ ಬಿಲ್ ಕೂಡ ನೀವು ಬಂಗಾರವನ್ನ ಖರೀದಿ ಮಾಡಿ ಸ್ಟೋರ್ ಮಾಡಬಹುದು. ಆದ್ರೆ ಎಷ್ಟು ಗ್ರಾಮ್ ಇಟ್ಕೋಬಹುದು ಅದಕ್ಕೆ ಒಂದು ಉತ್ತರ ಸಿಕ್ಕಿದೆ. ತುಂಬಾ ಜನ ಭಾರತದಲ್ಲಿ ಬಿಲ್ ಇಲ್ಲದೆ ಬಂಗಾರವನ್ನ ಖರೀದಿ ಮಾಡ್ತಾರೆ. ಇದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ತಪ್ಪು. ಎದಕ್ಕಂದ್ರೆ ಇಲ್ಲಿ ಮಹಿಳೆಯರು, ಅಂದ್ರೆ ಮದುವೆಯಾದ ಮಹಿಳೆಯರು 500 ಗ್ರಾಮ್ ವರೆಗೂ ಸೇಫ್ ಆಗಿ ಬಂಗಾರವನ್ನ ವಿತೌಟ್ ಬಿಲ್ ಕೂಡ ಇಟ್ಕೋಬಹುದು. ಅಂದ್ರೆ ಪುರುಷರು 100 ಗ್ರಾಮ್ ವರೆಗೂ ಯಾವುದೇ ಬಿಲ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಹತ್ರ ನೀವು ಇಟ್ಕೋಬಹುದು 100 ಗ್ರಾಮ್ ವರೆಗೂ. ಇನ್ನು ಮದುವೆ ಆಗದೇ ಇರೋ ಮಹಿಳೆಯರು ಅಥವಾ
ಅನ್ಮ್ಯಾರಿಡ್ ವುಮೆನ್ಸ್ ಅಂತ ನಾವು ಕರಿತೀವಿ, ಅವರು 250 ಗ್ರಾಮ್ ವರೆಗೂ ಬಂಗಾರವನ್ನ ಇಟ್ಕೋಬಹುದು. ಅಂದ್ರೆ ಅವರ ಹತ್ರ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಇದಕ್ಕೆ ಯಾವುದೇ ಬಿಲ್ ಕೇಳಲ್ಲ. ಇದಕ್ಕಿಂತ ಹೆಚ್ಚು ಇದ್ದರೆ ನೀವು ಬಿಲ್ ಅನ್ನ ತೋರಿಸಬೇಕು, GST ಬಿಲ್ ನೀವು ತೋರಿಸಬೇಕಾಗುತ್ತೆ. ಇನ್ಕಮ್ ಸೋರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಈ ಒಂದು ಬಂಗಾರ ತಗೊಂಬಂದಿದ್ದಕ್ಕೆ ನಿಮಗೆ ಹಣ ಎಲ್ಲಿಂದ ಬಂತು ಅದನ್ನ ಕೇಳ್ತಾರೆ. ಯಾವಾಗ ನೀವು 500 ಗ್ರಾಮ್ ಮೇಲೆ ಸ್ಟೋರೇಜ್ ಮಾಡ್ತಿರೋ ನೋಡಿ. ಮತ್ತೆ ನಿಮಗೆ ಏನಾದ್ರೂ ಗಿಫ್ಟ್ ಏನಾದ್ರೂ ಬಂದಿದ್ರೆ ಅದಕ್ಕೆ ಪ್ರೂಫ್ ಕೂಡ ಕೊಡಬೇಕು. ಮತ್ತೆ ಲಿಮಿಟ್ ಒಳಗಿನ ಬಂಗಾರ ಸಾಮಾನ್ಯವಾಗಿ ಸೀಸ್ ಮಾಡೋದಿಲ್ಲ. ಲಿಮಿಟ್ ಮೀರಿ ಇದ್ರೆ ಡಾಕ್ಯುಮೆಂಟ್ ಕೇಳ್ತಾರೆ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಬಿಲ್ ಇಲ್ಲ ಅಂದ್ರೆ ಅದು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ನೀವು ಕ್ಯಾಶ್ ಕೊಟ್ಟು ಬಿಲ್ ಇಲ್ಲದೆ ತಗೊಂಡ್ಬಂದಿರ್ತೀರ, ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ ವೀಕ್ಷಕರೇ. ಸೊ ಇಂಡಿಯಾದಲ್ಲಿ ಗೋಲ್ಡ್ ಸ್ಟೋರೇಜ್ಗೆ ಲೀಗಲ್ ಲಿಮಿಟ್ ಇಲ್ಲ. ಆದ್ರೆ ಎಕ್ಸ್ಪ್ಲೇನ್ಡ್ ಗೋಲ್ಡ್ ಅಂದ್ರೆ ಯಾವುದೇ ರೀತಿ ಬಿಲ್ ಇಲ್ಲದೆ ಇರೋ ನಿಮ್ಮ ಹತ್ರ ಬಂಗಾರ ಅದು ನಿಮಗೆ ಪ್ರಾಬ್ಲಮ್ ತರಬಹುದು. ಹೀಗಾಗಿ ಭಾರತದಲ್ಲಿ ನೀವು ಚಿನ್ನ ಖರೀದಿ ಮಾಡ್ತೀರಾ ಅಂದ್ರೆ ಕಡ್ಡಾಯವಾಗಿ 3% GST ಕಟ್ಟಿ ಈ ಒಂದು ಬಂಗಾರವನ್ನ ಖರೀದಿ ಮಾಡಿ. ಇನ್ನು 916 ಹಾಲ್ ಮಾರ್ಕ್ ಆಧಾರಿತ ಬಂಗಾರವನ್ನ ಖರೀದಿ ಮಾಡಿ ವೀಕ್ಷಕರೇ. ಹಾಲ್ ಮಾರ್ಕ್ ಗೋಲ್ಡ್ ಮಾತ್ರ ನೀವು ಖರೀದಿ ಮಾಡಿ. ಯಾವಾಗ್ಲೂ ಬಿಲ್ ತಗೊಳ್ಳಿ. ಇನ್ವೆಸ್ಟ್ಮೆಂಟ್ ಗೋಲ್ಡ್ ಬೇರೆ ಇಡಿ. ಫ್ಯಾಮಿಲಿ ಮೆಂಬರ್ಸ್ ಹೆಸರಿನಲ್ಲಿ ಡಿವೈಡ್ ಮಾಡಿ ನೀವು ಇಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟಾಗಿದೆ? ಹಾಗಾದ್ರೆ ವೀಕ್ಷಕರೇ, ಕಳೆದ ವಾರ ಈ ವಾರಕ್ಕೆ ನಾವು ಕಂಪೇರ್ ಮಾಡಿದಾದಲ್ಲಿ ಬಂಗಾರದ ಬೆಲೆ ಬರೋಬ್ಬರಿ 8,000 ರೂಪಾಯಿ 10 ಗ್ರಾಮ್ ಮೇಲೆ ಇಲ್ಲಿ ಇಳಿಕೆ ಕಂಡಿರುವಂತದ್ದು. ಅಂದ್ರೆ ಇಲ್ಲಿ ಮತ್ತೆ 490 ರೂಪಾಯಿ ಏರಿಕೆ ಆಗಿದೆ. ಆದ್ರೂ ಕೂಡ ನಾವು ಒಂದು ವಾರದ ರೇಷೋ ತೆಗೆದ್ರೆ, ಒಂದು ವಾರದ ಎವರೇಜ್ ತೆಗೆದ್ರೆ 1,25,000 ರೂಪಾಯಿ ಮಟ ಹೋಗಿತ್ತು. ಈಗ 1,18,560 ರೂಪಾಯಿ ಆಗಿದೆ 18 ಕ್ಯಾರೆಟ್ ಬಂಗಾರದ ಬೆಲೆ. ಹೌದು ವೀಕ್ಷಕರೇ, ಇವತ್ತು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,18,560 ರೂಪಾಯಿ. ಇದು ಹೆಚ್ಚಾನು ಹೆಚ್ಚು ಆಭರಣ ಅಂದ್ರೆ ಉಂಗುರ ಆಗಿರ್ಬೋದು, ಚೈನು, ನೆಕ್ಲೆಸ್, ಬಳೆಗಳನ್ನ ಮಾಂಗಲ್ಯಸರ ಮಾಡಿಸೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದರಲ್ಲಿ 916 ಇರಲ್ಲ, ಬದಲಾಗಿ 750 ಅಂತ 18 ಕ್ಯಾರೆಟ್ ಗೋಲ್ಡ್ ಅಂತ ಇರುತ್ತೆ. ಇದಕ್ಕೂ ಕೂಡ ನಿಮಗೆ ಹಾಲ್ ಮಾರ್ಕ್ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ ನೀವು 22 ಕ್ಯಾರೆಟ್ ಖರೀದಿ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಅಂತ ನೋಡೋಕ್ಕಿಂತ ಮುಂಚೆ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಏರಿಕೆ ಆಗುತ್ತೆ, ಇಳಿಕೆ ಆಗುತ್ತೆ? ಇದೇ ಪ್ರಶ್ನೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲೂ ಕೇಳ್ತಾ ಇದ್ದಾರೆ. ನಿಮಗೆ ನಾವು ಒಂದು ಉತ್ತರ ಕೊಡ್ಬೇಕಂದ್ರೆ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಕಡಿಮೆ ಆಗಲಿದೆ. ಹೌದು, ಯುದ್ಧ ಎಂದೂ ಕೂಡ ನಡೆಯಲ್ಲ. ಯುದ್ಧ 1 ತಿಂಗಳು ನಡೆಯುತ್ತೆ, 2 ತಿಂಗಳ ನಡೆಯುತ್ತೆ. ಆದ್ರೆ 2 ತಿಂಗಳ ನಂತರ ಅಮೆರಿಕದವರು ಹಿಂದೆ ಸರಿಬಹುದು, ಇರಾನ್ ಅವರು ಕೂಡ ಯುದ್ಧದಿಂದ ಹಿಂದೆ ಸರಿಬಹುದು. ಯಾವಾಗ ಯುದ್ಧಗಳು ಮತ್ತು ಜಾಗತಿಕ ಅನಿಶ್ಚಿತತೆ ಕಡಿಮೆ ಆಗುತ್ತೆ ನೋಡಿ, ಇಡೀ ವಿದೇಶದಲ್ಲಿ ಆಗಿರ್ಬೋದು, ಭೂಮಿಯಲ್ಲಿ, ಅವಾಗ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ. ಯಾವಾಗ ಯುದ್ಧಗಳು ಪ್ರಾರಂಭವಾಗುತ್ತೆ ಬಂಗಾರ ಬೆಲೆ ಏರಿಕೆ ಆಗುತ್ತೆ ವೀಕ್ಷಕರೇ. ಈ ಬಾರಿ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿ ನಂತರ ದಿಢೀರ್ ಅಂತ ಇಳಿಕೆ ಆಗಿದೆ. ಎದಕ್ಕಂದ್ರೆ US ಡಾಲರ್ ಅಂದ್ರೆ ಅಮೆರಿಕನ್ ಡಾಲರ್ ಏನಿದೆ ನೋಡಿ, ಅದು ಸ್ಟ್ರಾಂಗ್ ಆಗಿದೆ. ಮತ್ತೆ ಇಲ್ಲಿ ಡಾಲರ್ ಈಲ್ಡ್ಸ್ ಅಂತ ಬರುತ್ತೆ, ಬಾಂಡ್ ಈಲ್ಡ್ಸ್ ಎಲ್ಲ ಕೂಡ ಸ್ಟ್ರಾಂಗ್ ಆಗಿದೆ. ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಮಾತ್ರ ಅಲ್ಲ, ಎಲ್ಲಾ ಒಂದು ವಿದೇಶಗಳಿಗೂ ಕಂಪೇರ್ ಮಾಡಿದ್ರೆ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ವಿದೇಶಗಳಲ್ಲಿ ಬ್ಯಾಂಕ್ಗಳು ಏನ್ ಮಾಡ್ತಾರೆ, ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ, ಬದಲಾಗಿ ಬಂಗಾರದಲ್ಲಿ ಹೂಡಿಕೆ ಮಾಡಿಲ್ಲ. ಹೀಗಾಗಿ ಈ ಬಾರಿ ಯುದ್ಧ ಇದ್ರೂ ಕೂಡ ಬಂಗಾರದ ಬೆಲೆ ಏರಿಕೆ ಆಗಿಲ್ಲ, ಹೊರತಾಗಿ ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಇದೇ ಸೇಮು ಸಿಲ್ವರ್ ಅಲ್ಲೂ ಕೂಡ ವರ್ಕ್ ಆಗಿದೆ. ಹೀಗಾಗಿ ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗಿಲ್ಲ, ಬೆಳ್ಳಿ ಬೆಲೆನೂ ಇಳಿಕೆ ಆಗಿದೆ. ಮತ್ತೆ ಯುದ್ಧ ಮುಗಿದ ತಕ್ಷಣ ಅಮೆರಿಕದವರು ಯುದ್ಧವನ್ನ ಗೆದ್ದು ತಮ್ಮ ಡಾಲರ್ಸ್ ಮೇಲೆ ಏನಾದ್ರೂ ಹೇಳಿಕೆ ಕೊಟ್ರೆ ಅವಾಗ ಎಲ್ಲಾ ಒಂದು ಇನ್ವೆಸ್ಟರ್ಸ್ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಅವಾಗ ಬಂಗಾರದಲ್ಲಿ ಹೂಡಿಕೆ ಮಾಡೋದಕ್ಕೆ ಯಾರು ಕೂಡ ಇರಲ್ಲ. ಹೀಗಾಗಿ ಅವಾಗ ಬಂಗಾರ ಖರೀದಿ ಮಾಡದೆ ಡಿಮ್ಯಾಂಡ್ ಕಡಿಮೆ ಆದಾಗ ಬಂಗಾರದ ಬೆಲೆ ಭಾರಿ ಇಳಿಕೆ ಆಗುತ್ತೆ. ಮುಂದಿನ 1 ತಿಂಗಳು 2 ತಿಂಗಳಲ್ಲಿ ಬಂಗಾರ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಹೌದು, ಯುದ್ಧ ಮುಗಿದ ತಕ್ಷಣ ಬಂಗಾರ ಬೆಲೆ ಮತ್ತೆ ಇಲ್ಲಿ ಇಳಿಕೆ ಆಗುತ್ತೆ. ತುಂಬಾ ಜನ ಕಡಿಮೆ ಬೆಲೆಗೆ ಅಂದ್ರೆ 70,000 80,000 ರೂಪಾಯಿಗೆ ಖರೀದಿ ಮಾಡಿದವರು ಬಂಗಾರ ಈಗ 1,50,000 1,60,000 ರೂಪಾಯಿ ಇದ್ದಾಗ ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಬಂಗಾರ ಮಾರ್ಕೆಟ್ಗೆ ಹರಿದು ಬರ್ತಾ ಇದೆ. ಆದ್ರೆ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದನೂ ಕೂಡ ಇಳಿಕೆ ಪ್ರಮಾಣ ಕಾಣ್ತಾ ಇದೆ. ಪ್ರಾಫಿಟ್ ಬುಕ್ಕಿಂಗು ಮತ್ತೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದ್ದದ್ದು ಜಾಗತಿಕ ಅನಿಶ್ಚಿತತೆಯಿಂದ ಬಂಗಾರದ ಬೆಲೆ ಈಗ ಏರಿಕೆ ಆಗ್ತಾ ಇಲ್ಲ, ಹೊರತಾಗಿ ಇಳಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟು ವೀಕ್ಷಕರೇ? ಇದನ್ನು ಕೂಡ ಹೇಳೋಕ್ಕಿಂತ ಮುಂಚೆ ನೀವು ಯಾವಾಗ್ಲೂ ಕೂಡ ಬಂಗಾರ ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ 916 22 ಕ್ಯಾರೆಟ್ ಚಿನ್ನ ಖರೀದಿ ಮಾಡಿ. 18 ಕ್ಯಾರೆಟ್ ಬದಲಾಗಿ ನೀವು 22 ಕ್ಯಾರೆಟ್ 916 ಹಾಲ್ ಮಾರ್ಕ್ ಟ್ರಯಾಂಗಲ್ ಶೇಪ್ ಇರುವ ಒಂದು ಲೋಗೋ ಆ ಒಂದು ನಿಮ್ಮ ಬಂಗಾರದ ಮೇಲೆ ಇದ್ರೆ ನಿಮಗೆ ಎಲ್ಲೂ ಕೂಡ ಮೋಸ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ, ಬಂಗಾರ ಅಂತ ಕೊಡ್ತಾರೆ, ಆದ್ರೆ ಆ ಒಂದು ಬಂಗಾರದಲ್ಲಿ ಎಷ್ಟು ವೇಸ್ಟೇಜ್ ಇರುತ್ತೆ, ಎಷ್ಟು ಮೇಕಿಂಗ್ ಚಾರ್ಜ್ ಇರುತ್ತೆ, ಎಷ್ಟು ಅದರಲ್ಲಿ ಬೆಳ್ಳಿ ಮಿಕ್ಸ್ ಇರುತ್ತೆ, ಎಲ್ಲ ಕೂಡ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಹೊಳ್ಳಿ ನೀವು ಅದನ್ನ ಮಾರಾಟ ಮಾಡುವಾಗ ಆ ಒಂದು ಬಂಗಾರದ ಒಂದು ಆಭರಣ ಕರಗಿಸ್ತಾರ ನೋಡಿ,
ಅವಾಗ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಮಿಕ್ಸ್ ಇತ್ತಂತ. ಸೊ ವೀಕ್ಷಕರೇ, ನೀವು ಖರೀದಿ ಮಾಡುವಾಗ ಒಳ್ಳೆ ಟ್ರಸ್ಟೆಡ್ ಅಂಗಡಿಯಿಂದಲೇ ಖರೀದಿ ಮಾಡಿ, ಮತ್ತೆ 3% ಬಿಲ್ ತಗೊಳ್ಳಿ, GST ತುಂಬಿ, ಮತ್ತೆ ಮೇಕಿಂಗ್ ಚಾರ್ಜ್ ಎಷ್ಟಿದೆ, ಎಷ್ಟು 916 22 ಕ್ಯಾರೆಟ್ ಇದೆಯೋ ಇಲ್ವೋ, ಹಾಲ್ ಮಾರ್ಕ್ ಇದೆಯೋ ಇಲ್ವೋ ಅಂತ ಚೆಕ್ ಕೂಡ ಮಾಡಿ. ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಹೋದ ವಾರ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಬರೋಬ್ಬರಿ 9,000 ರೂಪಾಯಿಷ್ಟು ಇಳಿಕೆ ಆಗಿದೆ. ಹೌದು, 1,53,500 ರೂಪಾಯಿ ಇತ್ತು ಹೋದ ವಾರ 916 22 ಕ್ಯಾರೆಟ್ ಚಿನ್ನ. ಇವತ್ತು 1,44,900 ರೂಪಾಯಿ ಇದೆ. ಅಂದ್ರೆ ನೀವು ಲೆಕ್ಕ ಹಾಕಿ ಬರೋಬ್ಬರಿ 8 ರಿಂದ 9,000 ರೂಪಾಯಿಷ್ಟು ಒಂದು ವಾರದಲ್ಲಿ ಇಲ್ಲಿ ಇಳಿಕೆ ಆಗಿರುವಂತದ್ದು. ಮತ್ತೆ ಇದರ ಮೇಲೆ 3% GST ಕೂಡ ಇರುತ್ತೆ. ಇನ್ನು ಬಂಗಾರವನ್ನ 2 ಟೈಪ್ ಖರೀದಿ ಮಾಡ್ತಾರೆ ಭಾರತದಲ್ಲಿ, ಒಂದು ಹೂಡಿಕೆ ಮಾಡೋದಕ್ಕೆ, ಒಂದು ಆಭರಣ ಮಾಡಿಸೋದಕ್ಕೆ. ನೀವು ಬಂಗಾರ ಎದಕ್ಕೆ ಖರೀದಿ ಮಾಡ್ತೀರಾ? ಬಂಗಾರ ಆಭರಣಕ್ಕ ಅಥವಾ ಹೂಡಿಕೆಗೋಸ್ಕರನ? ನಮಗೆ ನೀವು ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ 24 ಕ್ಯಾರೆಟ್ ಚಿನ್ನ 999 ಪ್ಯೂರಿಟಿ ಅಂತ ನಾವೇನ್ ಕರಿತೀವಿ ನೋಡಿ, ಇದು ಗಟ್ಟಿ ಬಂಗಾರ ಇರುತ್ತೆ. ಇದರಲ್ಲಿ ಏನು ಕೂಡ ಮೇಕಿಂಗ್ ಚಾರ್ಜ್ ಇರಲ್ಲ, ಏನು ವೇಸ್ಟೇಜ್ ಇರಲ್ಲ. ಸೊ ಇದನ್ನ ನೀವು ಹೂಡಿಕೆಗಂತಾನು ಕೂಡ ಖರೀದಿ ಮಾಡಬಹುದು. ಬ್ಯಾಂಕ್ ನಲ್ಲಿ ಹಣ ಇಟ್ಟರೆ ನಿಮಗೆ ಬಡ್ಡಿ ಬರುತ್ತೆ 7 ರಿಂದ 8% ವರ್ಷಕ್ಕೆ. ಅದೇ ಬಂಗಾರದಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ತಜ್ಞರು ಹೇಳ್ತಾರೆ. ಹೀಗಾಗಿ ಬ್ಯಾಂಕ್ ನಲ್ಲಿ ಹಣ ಇಡೋಕ್ಕಿಂತ ಜನರು ಸ್ವಲ್ಪ ಬಂಗಾರದಲ್ಲಿ ಹೂಡಿಕೆ ಮಾಡಿರ್ತಾರೆ. ಯಾವಾಗ ಬಂಗಾರ ರೇಟ್ ಜಾಸ್ತಿ ಆಗುತ್ತೆ ಅದನ್ನ ಗಟ್ಟಿ ಬಂಗಾರನ ಮಾರಾಟ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ. ನಂತರ ಆ ಒಂದು ಹಣವನ್ನ ತಮ್ಮ ಪರ್ಸನಲ್ ಯೂಸ್ಗೆ ಖರ್ಚು ಮಾಡ್ತಾರೆ. ಈ ತರ ಬಂಗಾರದಲ್ಲಿ ಹೂಡಿಕೆ ಮಾಡೋರು ತುಂಬಾ ಜನ ಇದ್ದಾರೆ. ನೀವು 60 ವರ್ಷದ ಗ್ರಾಫ್ ನೋಡಿದ್ರೆ 60 ವರ್ಷದ ಹಿಂದೆ ಬಂಗಾರ 100, 200, 300 ಸ್ಟಾರ್ಟ್ ಆಗಿದ್ದು 10,000, 20,000, 30,000 ಆಗಿ ನಂತರ 50,000 ಆಗಿ 1,00,000 ಆಗಿ ಇವತ್ತು 1,58,080 ರೂಪಾಯಿ ಆಗಿದೆ. ಹೌದು, 10 ಗ್ರಾಮ್ 1,58,080 ರೂಪಾಯಿ. ಇದು ಗಟ್ಟಿ ಬಂಗಾರ. ಮತ್ತೆ ಇದರ ಬೆಲೆ ಹೋದ ವಾರ 1,70,000 ರೂಪಾಯಿ ಇತ್ತು. ಇವತ್ತು 1,58,080 ರೂಪಾಯಿ, ಹತ್ತತ್ರ 11,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ನಿಮ್ಮ ಪ್ರಕಾರ ಇವತ್ತಿನ ಬಂಗಾರ ಮತ್ತು ಬೆಳ್ಳಿ ದರ ನಿಮ್ಮ ಪ್ರಕಾರ ಎಷ್ಟಾಗಬೇಕು? ಅಂದ್ರೆ ಬಡ ಜನರು ಕೂಡ ಈಸಿಯಾಗಿ ಬಂಗಾರವನ್ನ ಖರೀದಿ ಮಾಡಬಹುದು. ಆ ಒಂದು ನಿಮ್ಮ ಬೆಲೆ ದಯವಿಟ್ಟು ಅನಿಸಿಕೆ ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕದ ತಾಜಾ ಬಂಗಾರ ಬೆಳ್ಳಿ ದರ ಮೊದಲೇ ನಿಮಗೆ ನಮ್ಮ ಚಾನೆಲ್ ಅಲ್ಲಿ ಸಿಗುತ್ತೆ.